ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆರಂಭ. ಅಧಿವೇಶನಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂತದ್ದು ಕುಂದಾನಗರಿ. ಅಧಿವೇಶನಕ್ಕೆ ಆಗಮಿಸುವ ಗಣ್ಯರಿಗೆ ಊಟ ವಸತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಾರಿ ಅಧಿವೇಶನಕ್ಕೆ 12,000 ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಪ್ಲಾನ್. 6,000 ಪೊಲೀಸರು ಸೇರಿ 12,000 ಸಿಬ್ಬಂದಿಯನ್ನ ಬಳಕೆ. ಈಗಾಗಲೇ ಜಿಲ್ಲಾಡಳಿತದಿಂದ 3,000 ರೂಮ್ಗಳ ಬುಕ್ ಆಗಿದೆಯಂತೆ. ಸಿಎಂ ಮತ್ತು ಡಿಸಿಎಂಗೆ ಅತಿಥಿ ಗೃಹದಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಗರದ ಎಲ್ಲ ಹೋಟೆಲ್ಗಳನ್ನ ಸುಪರ್ದಿಗೆ ಪಡೆದಿದೆ ಜಿಲ್ಲಾಡಳಿತ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಬಾರಿ ಸ್ವಲ್ಪ ಹೆಚ್ಚಿನ ಸಿಬ್ಬಂದಿಯನ್ನೇ ನೇಮಕ ಮಾಡ್ತಾ ಇದ್ದಾರೆ ಬಂದೋಬಸ್ತ್ಗಾಗಿ, ಭದ್ರತೆಗಾಗಿ. ಯಾಕಂದ್ರೆ ಗುಪ್ತಚರ ಇಲಾಖೆ ಕೂಡ ಮಾಹಿತಿಯನ್ನ ನೀಡಿತಂತೆ, ಬಹಳಷ್ಟು ಅಲರ್ಟ್ ಆಗಿರಬೇಕು ಅಂತ. ಆ ಕಾರಣಕ್ಕಾಗಿ ಇನ್ನೊಂದು ಕಡೆಯಲ್ಲಿ ಎಲ್ರಿಗೂ ಹೋಟೆಲ್ನ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಹೋಟೆಲ್ಗಳನ್ನ ಸುಪರ್ದಿಗೆ ಪಡ್ಕೊಂಡಿದೆ ಜಿಲ್ಲಾಡಳಿತ ಈಗಾಗಲೇ. ನಾಳೆಯಿಂದಲೇ ಚಳಿಗಾಲದ ಅಧಿವೇಶನ ಆರಂಭ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಲ ರೀತಿಯಾದಂಥ ಸಿದ್ಧತೆಯನ್ನ, ವ್ಯವಸ್ಥೆಯನ್ನ, ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಈ ಬಾರಿ ಅಧಿವೇಶನಕ್ಕೆ 12,000 ಸಿಬ್ಬಂದಿಯನ್ನ ಬಳಕೆ ಮಾಡಲಾಗ್ತಾ ಇದೆ. 6,000 ಪೊಲೀಸರು ಸೇರಿ ಟೋಟಲ್ ಆಗಿ 12,000 ಸಿಬ್ಬಂದಿ. ಜಿಲ್ಲಾಡಳಿತದಿಂದ 3,000 ರೂಮ್ಗಳ ಬುಕ್ ಆಗಿದೆಯಂತೆ. ಇನ್ನು ಸಿಎಂ ಮತ್ತು ಡಿಸಿಎಂಗೆ ಅತಿಥಿ ಗೃಹದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗತ್ತೆ, ಪರಿಹಾರಗಳು ಸಿಗತ್ತೆ, ಕಾಮಗಾರಿಗಳ ಆರಂಭ ಆಗತ್ತೆ, ಅನುದಾನಗಳು ಬಿಡುಗಡೆ ಆಗತ್ತೆ ಅನ್ನೋದೊಂದು ಬಲವಾದ ನಂಬಿಕೆ. ಯಾಕೆ ಚಳಿಗಾಲದ ಅಧಿವೇಶನ ಮಹತ್ವ ಪಡ್ಕೊಳ್ಳುತ್ತೆ ಅಂದ್ರೆ ಇದೇ ಕಾರಣಕ್ಕಾಗಿ. ಆ ಭಾಗದ ಬಗ್ಗೆ ಹೆಚ್ಚಿನ ಫೋಕಸ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಬಾರಿ ನಿರೀಕ್ಷೆ ಅಂತೂ ಜಾಸ್ತಿನೇ ಇದೆ. ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ ಅಂತ ಪ್ರತಿ ಬಾರಿಯೂ ಕೂಡ ಒಂದಷ್ಟು ನಿರೀಕ್ಷೆನೆ ಇಟ್ಕೊಂಡಿರ್ತಾರೆ. ಆ ಭಾಗದ ರೈತರು ಕೂಡ ಅಲರ್ಟ್ ಆಗಿದ್ದಾರೆ. ನಮ್ಮ ಬೇಡಿಕೆಗಳನ್ನ ಈ ಸಂದರ್ಭದಲ್ಲೇ ಈಡೇರಿಸಿಕೊಳ್ಬೇಕು ಅಂತ.